ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಾಗರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಇದು ಕೂಡ ರೆಸಿಪಿ ವ್ಲಾಗ್ ಆಗಿರುತ್ತೆ. ಏನು ರೆಸಿಪಿ ಅಂದರೆ ವೆಜ್ ಫ್ರೈಡ್ ರೈಸ್ನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಈ ವ್ಲಾಗಲ್ಲೇ ತೋರಿಸ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲೇ ಇರೋವಂಥ ತರಕಾರಿನ ಬಳಸಿ ವೆಜ್ ಫ್ರೈಡ್ ರೈಸ್ನ ಮಾಡ್ಕೋಬೋದು. ನಾನಿಲ್ಲಿ ಬೀನ್ಸ್, ಕ್ಯಾರೆಟ್ ಹಾಗೆ ಕೋಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ, ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ಮು ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇಟ್ಕೊಂಡಿದ್ದೀನಿ. ಮೊದಲು ನಾನಿಲ್ಲಿ ಒಲೆ ಮೇಲೆ ಒಂದು ಪ್ಯಾನ್ನ ಇಟ್ಟು ಅದಕ್ಕೆ ಸ್ವಲ್ಪ ಜಾಸ್ತಿನೇ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆಯಿಲಿ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಆಯಿಲ್ ಹಾಕ್ಕೊಂಡಿದ್ದ ತಕ್ಷಣ ನಾನಿಲ್ಲಿ ಯಾವುದೇ ಮಸಾಲ ಪದಾರ್ಥಗಳನ್ನು ಹಾಕ್ತಾ ಇಲ್ಲ. ಕ್ಯಾರೆಟ್, ಬೀನ್ಸ್ ಹಾಗೆ ಕೋಸನ್ನ ಹಾಕಿ ಚೆನ್ನಾಗಿ ಕೈ ಆಡ್ಕೋಬೇಕು. ಒಂದು 5-10 ನಿಮಿಷ ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಮಕ್ಕಳಿಗಾಗಲಿ ಅಥವಾ ಮನೆಯವರಿಗಾಗಲಿ ಯಾರಿಗಾದರೂ ಹೊರ್ಗಡೆ ತಿನ್ನೋ ಅಭ್ಯಾಸ ಇದ್ದವರಿಗೆ ಒಂದು ಸಲ ಮನೇಲೇ ಈ ಥರ ಟ್ರೈ ಮಾಡಿ ನೋಡಿ. ನಿಜವಾಗ್ಲೂ ಅವರು ಇನ್ನೊಂದು ಸಲ ಹೊರ್ಗಡೆ ಫ್ರೈಡ್ ರೈಸ್ನ ತಿನ್ನೋದಿಲ್ಲ, ಮನೇಲೇ ಮಾಡಿಸ್ಕೊಂಡು ತಿಂತಾರೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾವು ಮಕ್ಕಳು ಲಂಚ್ ಬಾಕ್ಸ್ಗೂ ಕೂಡ ಪ್ಯಾಕ್ ಮಾಡ್ಬೋದು, ದೊಡ್ಡವ್ರ ಲಂಚ್ ಬಾಕ್ಸ್ಗೂ ಕೂಡ ಪ್ಯಾಕ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹೊರ್ಗಡೆ ತಿಂದು ಆರೋಗ್ಯನ ಕೆಡಿಸ್ಕೊಳ್ಳೋದಕ್ಕಿಂತ ಮನೇಲೇ ಈ ಥರ ಮಾಡ್ಕೊಂಡು ತಿನ್ನೋದು ತುಂಬಾ ಒಳ್ಳೆಯದು. ನಾನಿಲ್ಲಿ ಆದಷ್ಟು ತರಕಾರಿಗಳ್ನು ಬೇಯಿಸ್ಕೊಂಡಿದ್ದೀನಿ. 5-10 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡಿದ್ದೀನಿ. ಅದಾದ ನಂತರ ಹಸಿರು ಮೆಣಸಿನ್ಕಾಯಿನ 2-3 ತೊಗೊಂಡಿದ್ದೆ. ಹಸಿರು ಮೆಣಸಿನ್ಕಾಯಿ ಹಾಗೆ 1 ಕ್ಯಾಪ್ಸಿಕಮ್ನ ತೊಗೊಂಡಿದ್ದೆ. ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಆ ತರಕಾರಿ ಒಳಗಡೆ ಹಾಕಿ ಮತ್ತೆ ಕೈ ಆಡ್ತಾ ಇದ್ದೀನಿ. ಇದನ್ನು ಕೂಡ ಒಂದು 5 ನಿಮಿಷ ಚೆನ್ನಾಗಿ ಕೈ ಆಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಟು ಕೈ ಆಡ್ಕೋಬೇಡಿ, ಲೋ ಫ್ಲೇಮಲ್ಲೇ ಇಟ್ಟು ಕೈ ಆಡ್ಕೊಳ್ಳಿ. ಅದಷ್ಟು ಕೂಡ ಚೆನ್ನಾಗಿ ಬೆಂದಾದಮೇಲೆ ನಾನು 2 ಟೀ ಸ್ಪೂನಷ್ಟು ಸೋಯಾ ಸಾಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೋಯಾ ಸಾಸ್ ಹಾಕಿದ ನಂತರ ನಾನಿಲ್ಲಿ ರೆಡ್ ಚಿಲ್ಲಿ ಸಾಸ್ನ 1 ಟೀ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಕೈ ಆಡ್ಕೊಳ್ತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗೋಷ್ಟು ಚೆನ್ನಾಗಿ ಕೈ ಆಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಸಾಸ್ಗಳಲ್ಲೂ ಕೂಡ ಉಪ್ಪನ್ನು ಯೂಸ್ ಮಾಡಿರ್ತಾರೆ. ಹಾಗಾಗಿ ನೀವು ಉಪ್ಪನ್ನು ಹಾಕ್ಕೋಬೇಕಾದ್ರೆ ನೋಡಿ ಹಾಕ್ಕೊಳ್ಳಿ. ಸಾಸ್ಗಳನ್ನ ಹಾಕಿದ್ದಾದಮೇಲೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಎಲ್ಲರೂ ಕೂಡ ರೈಸ್ ಮೇಲೆ ಹಾಕ್ತಾರೆ, ಆದರೆ ನಾನು ಕೊತ್ತಂಬರಿ ಸೊಪ್ಪನ್ನ ಒಗ್ಗರಣೆಗೆ ಯಾಕೆ ಹಾಕ್ತೀನಿ ಅಂದರೆ ಸೊಪ್ಪನ್ನು ಬೆಳಿಬೇಕಾದ್ರೆ ಗೊಬ್ಬರನ ಯೂಸ್ ಮಾಡಿರ್ತಾರೆ. ನಾವು ತೊಳೆದು ಯೂಸ್ ಮಾಡಿದ್ರೂ ಕೂಡ ಅದು ಒಳಗಡೆ ಇರುತ್ತೆ. ಹಾಗಾಗಿ ಅದನ್ನು ನೀಟಾಗಿ ಫ್ರೈ ಮಾಡೋದ್ರಿಂದ ಅದರ ವಾಸನೆ ಮತ್ತು ಹಸಿ ವಾಸನೆ ಆ ಗೊಬ್ಬರದ ಇದೆಲ್ಲ ಹೋಗುತ್ತೆ ಅನ್ನೋ ಕಾರಣಕ್ಕೆ ನಾನು ಒಗ್ಗರಣೆಗೆ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಇಲ್ಲಿ ನೀವು ಮೊದಲೇ ರೈಸ್ನ ಮಾಡಿಟ್ಕೊಂಡು ಅದನ್ನು ನೀಟಾಗಿ ಆರಿಸಿ ಇಟ್ಕೊಂಡಿರಿ. ಆರಿಸಿ ಇಟ್ಟಿದ್ದಷ್ಟು ಅನ್ನ ಉಡುಡಿಯಾಗಿ ಇರುತ್ತೆ. ಬಿಸಿ ಅನ್ನ ಹಾಕೋಕ್ಕೋದ್ರೆ ತುಂಬಾ ಗಂಟಾಗುತ್ತೆ. ನಾನು ಮೊದಲೇ ರೈಸ್ನ ಮಾಡಿ ಆರಿಟ್ಕೊಂಡಿದ್ದೆ. ಅದಕ್ಕೆ ಈ ಹಂತದಲ್ಲಿ ಸ್ವಲ್ಪ ಉಪ್ಪು ಹಾಗೆ ಪೆಪ್ಪರ್ ಪೌಡರ್ನ ಹಾಕಿ ನೀಟಾಗಿ ಕೈ ಆಡಿಸಲ ಮನೇಲಿ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಲಾಟ್ಸ್ ಆಫ್ ಲವ್.